ನಾನು ಈಗಲೂ ಹೇಳೋದಿಲ್ಲ ವಿಷಯ. ಚುನಾವಣೆ ಸಮಯದಲ್ಲಿ ಶಾಸಕರು ನನಗೆ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿದೆ. ಒಬ್ಬ ವ್ಯಕ್ತಿಯಿಂದ ಒಂದಿನ ನಮ್ಮ ತಾಲೂಕಿನ ಆತನ ನಾನು ಬೀದಿಗೆ ಕಡಿ ಇಲ್ಲ, ಅದೇನೇ ಮಾತಾಡ್ಬೋದು. ನಾನು ಆತನೇನಾದ್ರು ಏನು ಮಾತಾಡಿದ್ದೀನಿ ಹೇಳಿ ಅಂತ ನೀವು ಪತ್ರಿಕೆ ಮಾಧ್ಯಮದಲ್ಲಿ ಕೇಳಿದ್ರೆ ಎದುರು ಬಂದು ಕುಳಿತುಕೊಂಡ್ರೆ ಹೇಳ್ತೀನಿ. ಚುನಾವಣೆ ಸಂದರ್ಭದಲ್ಲಿ ಶಾಸಕರ ಟಾರ್ಗೆಟ್ ಈಗ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ ಶಾಸಕರಿಗೆ, ಅವ್ರ ಗೆಲುವಿಗೆ ನಾವು ಶ್ರಮ ಪಟ್ವಿ. ಇವತ್ತಿನ ದಿನ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ, ಕೆಲವು ನೋವಾಗಿರ್ಬೋದು. ಶಾಸಕರಿಗೆ ಅದನ್ನೆಲ್ಲ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರಬೇಕು, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋಂಥ ಶಕ್ತಿ ಇರಬೇಕು ಶಾಸಕರಿಗೆ. ಶಾಸಕರು ಕೂಡ ಆವೇಶ ಮಾಡುವಂಥದ್ದು ಅವ್ರ ಅಂಥ ಸ್ಥಾನದಲ್ಲಿ ನಾವು ಆವೇಶ ಪಡ್ಬೋದು. ಅವ್ರು ಇರತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿ ಅವರು ಆವೇಶ ಪಡಬಾರ್ದು. ಹುಡುಗರ ಜವಾಬ್ದಾರಿ ಅವ್ರು ತಾಣಿದ್ದು ಕರೆಕ್ಟ್ ಅಂತ ಹೇಳ್ತಾ ಇಲ್ಲ, ಅವ್ರೇನೋ ಕೆಟ್ಟದಾಗ ಮಾತಾಡೋದು ತಪ್ಪೇ, ಆದರೆ ಅದು ಸಮಯ ಅಲ್ಲ, ಅದು ಸ್ಥಳ ಅಲ್ಲ. ಶಾಸಕರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಚುನಾವಣಾ ಸಮಯದಲ್ಲಿ ಸಹಜ ಇದ್ದಾರೆ ಅಂತ, ದೊಡ್ಡ ಮಾತು ಹೇಳ್ತಾ ಇದ್ದಾರೆ, ನಿಜಾನೇ. ಅದು ಅಷ್ಟು ಮಾತಕ್ಕೆ ಯಾವುದೇ ಅವ್ರ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ಅದನ್ನ ಕರೆಕ್ಟ್ ಅಂತ ಹೇಳಲ್ಲ. ಕೆಟ್ಟದಾಗ ಮಾತ್ರ ತಪ್ಪೇ, ಕೊಡೋ ಗೌರವ ಕೊಡಲೇಬೇಕು. 53 ಜನ ಹೈಜಾಕ್ ಮಾಡಿದ್ರು. ಯಾಕೆ ಗ್ರೌಂಡ್ ನೀವು ಹೇಳಿದ ಏನಂದ್ರೆ ಕೂಡ ಹಾಕಿದ್ರು, ಬೆದರಿನ ಭಯ ಬಂದಿತ್ತು, ಅದಕ್ಕೆ ಅವರು ನಮ್ಮ ಮೇಲೆ ಈ ರೀತಿ ಹೈಜಾಕ್ ಮಾಡಿದ್ರು ಅಂತ ಹೇಳಿದ್ರು. ಸೋಲಿನ ಭಯ ಅವ್ರಿಗೆ ಬಂದಿತ್ತ, ನನಗೆ ಬಂದಿತ್ತ? ಸೋಲಿನ ಭಯ ಬಂದಿದ್ದಕ್ಕೆ ಅವರು 10 ದಿವಸ ಮುಂಚಿತವಾಗಿ ಪ್ರವಾಸ ಕರ್ಕೊಂಡೋಗಿದ್ದು, ಅಲ್ಲಿ ಹೋಗ್ಬಿಟ್ಟು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರಮಾಣಗಳು ಮಾಡಿಸಿದ್ದು, ಇನ್ನೊಂದು ದೇವಸ್ಥಾನದಲ್ಲಿ 2-3 ಕಡೆ ಪ್ರಮಾಣಗಳು ಮಾಡಿಸ್ಕೊಂಡು ಬಂದು ರಾತ್ರಿ ರೆಸಾರ್ಟಲ್ಲಿ ಕುಡಿಸ್ಕೊಂಡು ಮತ್ತೆ ಹಾಲು ಅದ್ರ ಮೇಲೆ ಧರ್ಮಸ್ಥಳ ಫೋಟೋ ಇಟ್ಕೊಂಡು ಅದ್ರ ಮೇಲೆ ಪ್ರಮಾಣಗಳು ಮಾಡಿಸ್ಕೊಂಡು ಅವ್ರ ಮುಂದೆ ಎಲ್ಲ ಏನು ಸ್ಪರ್ಧೆ ಮಾಡಿದ್ದಾರೆ ಅವ್ರ ಅಭ್ಯರ್ಥಿ ನನಗೆ ಇದೇ ಚುನಾವಣೆ ಕಡೋ ಹತ್ಬಿಟ್ಟಿದ್ದು, ನಾನು ಈ ರೀತಿ ಚುನಾವಣೆ ಸೋತೋಗ್ಬಿಟ್ಟೆ, ನಾನು ಏನೋ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹತ್ಬಿಟ್ಟಿದ್ದು. ಇದೆಲ್ಲ ಮನಸ್ಸು ಕಲಿತಾರೆ ಮನುಷ್ಯರು. ಸುಮಾರು 65 ವರ್ಷ, 67 ವರ್ಷ, 68 ವರ್ಷದ ವಯಸ್ಸಿನ ಒಬ್ಬ ತಾಲೂಕಿನ ಜಾತ್ಯಾತೀತ ಜನತಾದಳದ ಅಧ್ಯಕ್ಷರು ಕಾಡಲ್ಲಿ ನಾಗರಾಜ್ ಅವರು ಅಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಮನಸ್ಸು ಕಲಿತದಲ್ವಾ, ಇಷ್ಟು ದೊಡ್ಡವರು ಅಳ್ತಾವನೆ, ಇದು ಕಡೆ ಚುನಾವಣೆ ಪಾಪ ಅಂತವನೆ ಅನ್ನೋದು ಇರ್ತದಲ್ವಾ. ಯಾರು ಸಿಂಪತಿ ಕ್ರಿಯೇಟ್ ಮಾಡಿಸ್ಕೊಟ್ಟಿತ್ತು? ಇವೆಲ್ಲ ಈ ನಾಟಕಗಳಲ್ಲಿ ಆಡಿದ್ದು ಯಾರು? ನಾನು ಯಾರು ಸರ್, ನೀವೆಲ್ಲ ಜೊತೆಲಿ ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಈಗ ಕಾಡಲ್ಲಿ ನಾಗರಾಜಣ್ಣ ಅಂತಾನೆ ಹೇಳ್ತಾ ಇದ್ದೀನಿ. ನನಗೆ ಅವರಿಂದ ಬಂದು ಹೇಳಿದ್ದು, ಅಣ್ಣ ಅವುಗಳು ತತ್ತು ಬಿಟ್ರಣ, ಅದರಿಂದ 4-5 ಜನ ಅಯ್ಯೋ ಅಂದ್ಬಿಟ್ರಣ. ಅದಕ್ಕೆ ಮುಂಚೆ ಇಲ್ಲಣ್ಣ ಗಳು ತತ್ತು ಬಿಟ್ರಣ ಅಂತ ಕೆಲವರು ಪ್ರಮಾಣಗಳು ಮಾಡ್ತಾರೆ. ಕೆಲವರು ಬಂದು ಅಣ್ಣ ನಮ್ಗೆ ಕೊಟ್ಟಿರೋ ಟಾರ್ಚರ್ಗೆ ನಾವು ಬದುಕಾದಣ, ಈಗ ನಾವು ಪರಿಸ್ಥಿತಿ ಕೊಟ್ಟಿದ್ದಾರೆ, ನಾಳೆ ಯಾರಾದ್ರೂ ಬರಲಿ JDS ಅಂತ ಹೇಳ್ಬಿಟ್ಟು ನಮ್ಮ ಊರೊಳಗೆ ಬರಲಿ ಅಂತ ಮಾತಾಡೋ ಕೇಳ್ತಾರೆ. ಸ್ವಲ್ಪ ಮಟ್ಟಕ್ಕೆ ಆಗಿರ್ಬೋದು, ಸ್ವಲ್ಪ ಮಟ್ಟ ಅಲ್ಲ, ಎಕ್ಸಾಂಪಲ್ಸ್ ಎಲ್ಲ ಹೇಳಿದೀನಿ. ಇಂಥವಾಗಿದೆ, ಇಂಥವಾಗಿದೆ. ಕೆಲವು ನಾಳೆ ಪ್ರಮಾಣಗಳಿಗಾಗಿರ್ಬೋದು, ಕೆಲವು ಅರ್ಥಾಗ ಸಿಂಪತಿ ಕ್ರಿಯೇಟ್ ಆಗಿರ್ಬೋದು, ಇನ್ನು ಕೆಲವರು ಅವ್ರು ಭಯ ಬೀಳಿಸಿದಾಗ ಭಯಕ್ಕೆ ಬೆದರಿರ್ಬೋದು, ಇವೆಲ್ಲ ಇರ್ತದಲ್ಲ. ಫ್ರೀಯಾಗಿ ಬಿಟ್ಟಿದ್ರೆ ಮತದಾರರು ಏನಿದ್ದಾರೆ ಡೆಲಿಗೇಟ್ಸ್ ಎರಡೂ ಪಕ್ಷದವರು, JDS ಆಗ್ಬೋದು ಕಾಂಗ್ರೆಸ್ ಅವರು, ಫ್ರೀಯಾಗಿ ಬಿಟ್ಟಿದ್ರೆ ನೀವು ಕ್ಯಾಂಡಿಡೇಟ್ಸ್ ನೀವು ಯಾರು ಬೆಂಬಲ ಕೊಡಿ, ನೀವು ಯಾರಿಗಾದ್ರೂ ಮತ ಕೇಳಿ, ನಿಮ್ಮ ಪಕ್ಷದವ್ರಿಗೆ ಹೋಗಿ ಮತ ಕೇಳಿ ಬೇಡ ಅಂತ ಹೇಳಿಲ್ಲ, ಬಿಟ್ಟಿದ್ರೆ ಅಲ್ಲಿ ಗೆದ್ದಿದ್ರೆ ಅದು ನಿಜವಾದ ಗೆಲುವು ಅಂತ ನಾನು ಹೇಳ್ತೀನಿ. ಸರ್, ನಾ ಡೆಲಿಗೇಟ್ಸ್ನ ಪ್ರವಾಸನೇ ಕರ್ಕೊಂಡೋಗಿಲ್ಲ, ನಮ್ಮ ಮನೆ ಹತ್ರ ಪ್ರೀತಿಯಿಂದ ಬಂದರು, ಅಲ್ಲಿಂದ ಬಸ್ಸಲ್ಲಿ ಬರ್ತಾ ಇದ್ವು ಅಂತ ಹೇಳಿ. ಯಾರು? ಶಾಸಕರು. ಯಾಕೆ ಪ್ರಮಾಣ ಮಾಡಿಸಿದ್ದಕ್ಕೆ? ಪ್ರೀತಿಯಿಂದ ಆರಾಮ ಜಾಲಿಯಾಗಿ ಹೋಗಿ ಟ್ರಿಪ್ ಬರ್ಬೋದು. ಪ್ರಮಾಣ ಮಾಡಿಸಿದ್ಯಾಕೆ? ಕಾರ್ ಎತ್ಕೊಂಡು ಹೋಗ್ಬಿಟ್ಟು ಡೆಲಿಗೇಟ್ಸ್ ಮನೆ ಹತ್ರ ಕುಡಿಸ್ಕೊಂಡು ಬಂದಿದ್ಯಾಕೆ? ನಾನು ಬರೋಕ್ಕಾಗಲ್ಲ, ನನ್ನ ಮನೆಯಲ್ಲಿ ಒಂದು 4-5 ಹಸುಗಳಿದೆ, ನಾನು ನೋಡ್ಕೋಬೇಕು, ನನ್ನ ಮನೇಲಿ ಯಾರು ಇಲ್ಲ, ನಾನು ನನ್ನ ಹೆಂಡತಿ ಇಬ್ಬರೇ ಇದ್ದೀವಿ, ನೋಡ್ಕೊಳಕ್ಕಾಗಲ್ಲ. 1000 ರೂಪಾಯಿ ಕೂಲಿ ಕೊಡ್ತೀವಿ, ಕೂಲಿಯನ್ನು ಇಟ್ಕೊಳ್ಳಿ, 2000 ಕೊಡ್ತೀವಿ, ಕೂಲಿಯನ್ನು ಇಟ್ಕೊಳ್ಳಿ, ನೀನು ಬಂದ್ಬಿಡು ಅಂತ ಹೇಳ್ಬಿಟ್ಟು ಶಾಸಕರ ಮನೆ ಹತ್ರಕ್ಕೆ ಹೋದಾಗ, ಅಷ್ಟು ದೊಡ್ಡ ಮನುಷ್ಯ ಒಬ್ಬ ಬಡವನ ಮನೆ ಹತ್ರಕ್ಕೆ ಹೋದಾಗ ಅಲ್ಲೇ ಬಗ್ಸ್ತಾನೆ, ಯಾರಾದ್ರೂ ಗೌರವ ಕೊಟ್ಟೆ ಕೊಡ್ತೀನಿ. ಒಬ್ಬ SC ಹುಡುಗ ನಾರಾಯಣ ಸ್ವಾಮಿ ಅಂತ ಹೇಳಿದ್ರು, ಸೆಕ್ರೆಟರಿ, ಅವ್ರ ತಾಯಿ ಪ್ರೆಸಿಡೆಂಟ್, ನಾನು ತುಂಬ ಆತ್ಮೀಯ. ನಾನು ಮನೆಗೆ ಕಳ್ಸಿ ಕೇಳಿದೆ, ನಿನ್ನ ಮತ ನನಗೆ ಬೇಕು, ಕುತ್ಕೊಂಡಿದ್ದ ನಿನಗೇನು, ನಿನ್ನ ಫ್ರೆಂಡು ಓಟ್ಗೋಸ್ಕರ ಆಗ್ತಿದ್ದು, ನೀನು ಏನು ಬೇಕಾದ್ರೆ ನಿನ್ಗೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿದೆ. ಬಡವ ಒಂದು ಮಾತಾಡೋಣ, ಅಡ ನೀನು ಅಂದರೆ ನಾನು ಹೋಗುವ, ನಾನು ಮಾತು ಕೊಟ್ಟಿದ್ದೀನಿ,
ದಯವಿಟ್ಟು ನಾನು ಬೇಡ, ನಾನು ಏನು ಕೊಡಬೇಡ, ನಿನ್ನ ಹತ್ರ ವಿಶ್ವಾಸ ಇದೆ ಅಷ್ಟೇ, ನೀನು ಮಾತು ಕೊಟ್ಟು ನನ್ನ ಅವ್ರ ಮತ್ತು ಅವ್ರಿಗೆ ಕೊಡ್ತೀರಲ್ಲ, ನನ್ನ ಕಷ್ಟದಲ್ಲಿ ಯಾರೋ ಒಬ್ಬರು ನಾನು ಅವ್ರು ಮಾತು ಕೊಟ್ಟಿದ್ದೀನಿ, ಅವ್ರು ಮಾತು ಕೊಡ್ತೀನಿ, ಅದು ಕರೆಕ್ಟ್ ಅಂತೀರ ತಪ್ಪು ಅದನ್ನೇನಂತಿರ್ತಾವೆ ಬಡವ, ಒಂದು ಹೊತ್ತು ನಡೆಯೋದು ಕಷ್ಟ, ಒಬ್ಬ SC ಹುಡುಗ, ನಾನು ಅವ್ನು ಕೇಳಿದೆ, ನಾನು ಏನು ಬೇಕಾದ್ರೂ ಮಾಡ್ಬೇಕು, ನನ್ನ ಫ್ರೆಂಡ್ ಅವನು ಕರೆಸಿ ಕೇಳಿದೆ, ಮನೆಗೆ ಬಂದ, ನಾನು ನಿನ್ನ ಓಟ್ ಹಾಕೋಕ್ಕಾಗಲ್ಲ, ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡ, ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಅಂತಂದ. ಇದಾರ ತಾಲೂಕಲ್ಲ ಒಬ್ಬನೇ ಅಷ್ಟು ನಿಯತ್ತಾಗಿ ಹೇಳಿರ್ತಕ್ಕಂಥ ಒಬ್ಬನೇ, ಬೇರೆಯವ್ರಿಗೆ ಮೋಸ ಮಾಡೋದು ಬೇರೆಯವ್ರು ಯಾರು ನನ್ನ ಹತ್ರ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅಲ್ಲ ಸರ್, ನಾನು ಕೇಳಿದ್ದು ಬೇರೆ ಬೇರೆಯವ್ರು ಕೇಳ್ತಾ ಇದ್ದಾರೆ. ಕಳ್ಳತನ ಮಾಡ್ಕೊಂಡು ಬಂದಿರಲ್ಲ, ಎಲ್ಲರೂ ಕಷ್ಟಪಟ್ಟೆ ಸಂಪಾದನೆ ಮಾಡಿರ್ತಾರೆ. ಕೊಟ್ಟಿರೋದು ಈಗ ಎಷ್ಟೆಷ್ಟು ದುಡ್ಡು ಕೊಟ್ಟವರೋ ಒಬ್ಬೊಬ್ಬರು ದೊಡ್ಡ ದೊಡ್ಡ ಅಮೌಂಟಲ್ಲೇ ಕೊಟ್ಟಿದಂಗೆ ಹೇಳಿದ್ದಾರೆ. ನಾನು ವೋಟ್ ಹಾಕಲ್ಲ ಅಂತ ಹೇಳಿದ್ಮೇಲೆ ನಾರಾಯಣ ಸ್ವಾಮಿ ಥರ ಯಾಕೆ ಹೇಳ್ಬಾರ್ದಾಗಿತ್ತು? ದುಡ್ಡು ಈಗ ಯಾರೋ ನಾನು ರಘುಪತಿ ಡೈರೆಕ್ಟ್ರು, ರಘುಪತಿ ನನ್ನ ಹತ್ರ ಬರ್ತಾರೆ, ನಾನು ನಿಮ್ಗೆ ಮತ ಕೊಡ್ತೀನಿ ಅಂತ ಹೇಳ್ತಾರೆ, ನಾನು ಅವ್ರ ಹತ್ರ ದುಡ್ಡು ತಗೊಳ್ತಾರೆ, ಮತ್ತೆ ನಮ್ಮ ಕುಮಾರ್ ಹತ್ರ ಹೋಗ್ತಾರೆ, ಕುಮಾರ್ ಹತ್ರ ನೀನು ನೋಡಿ ಮಾಡ್ಕೊಡ್ತೀನಿ ದುಡ್ಡು ತಗೋಬೋದಾ? ಅವ್ರಿಗೆ ಏನು ಹೇಳ್ತೀರಾ ಸರ್? ಅದು ಮೂರ್ಖ ನಾರಾಯಣ ಸ್ವಾಮಿ ತಾಲೂಕು ಮಾದರಿ ಆಗಬೇಕು ಅಂತ ಹೇಳ್ತೀನಿ. ಮೋಸ ಮಾಡಿದ್ದಾರೆ. ತಪ್ಪದು ಯಾರೇ ಮಾಡಿದ್ರು ತಪ್ಪು ಅಂತ ಹೇಳ್ತೀನಿ, ಮಾಡಬಾರ್ದು, ಮಾಡಬಾರ್ದು. ಈಗ ಚುನಾವಣಾ ಸ್ಪರ್ಧೆ ಮಾಡಿದೆ, ನನ್ನ ಕೈಲಾದಷ್ಟು ನಾನು ಕಷ್ಟಪಟ್ಟೆ, ನನಗೆ ಮಾತು ಕೊಟ್ಟು ನನ್ನ ಜೊತೆಯಲ್ಲಿ ಇನ್ನೊಂದು ಮತ ಕೊಟ್ಟಾಗ ನಾನೇನಾಗ್ತೀನಿ? ಅದು ಕರೆಕ್ಟ್ ಅಂತೀರಾ?